ಮತ್ತೆ ಏರಿ ಅದು ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು CM ರೇಸ್ನಲ್ಲಿ ಓಡ್ತಿದ್ರಲ್ಲ, ಒಂದು ರೀತಿ ಅಂತ ಬಿದ್ದಂಗಾಯ್ತು. ಯಾಕಂದ್ರೆ ಅವ್ರು ತಮ್ಮನ್ನೇ ಕೆಲ್ಸ್ಕೊಂಡು ತಗೊಂಬರಕ್ಕಾಗ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಬಣದಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಮಗಳನ್ನ ಗೆಲ್ಸ್ಕೊಂಡು ಬಂದ್ರು. ಆದರೆ ಫೋಲ್ ಅಂಡ್ ಸೋಲ್ ಬೆಳಗಾವಿಯ ಒಂದು ಚುಕ್ಕಾಣಿಯನ್ನ ಅವ್ರ ಕೈಲಿ ಕೊಟ್ಟಿದ್ರು. 2 ಕ್ಷೇತ್ರಗಳನ್ನ ಆರಿಸಿ ತಗೊಂಡ್ಬರ್ಬೇಕು ನೀವು, ಚಿಕ್ಕೋಡಿ ಜೊತೆಗೆ ಬೆಳಗಾವಿ, ಇವೆರಡು ಕ್ಷೇತ್ರಗಳನ್ನ ನೀವು ಆರಿಸ್ಕೊಂಡು ತಗೊಂಡ್ಬರ್ಬೇಕು ಎಂದು ಇವ್ರು ಹೇಳಿದ್ರು. ಯಾರೇ ಹೈಕಮಾಂಡ್ ಇದು ಸತೀಶ್ ಜಾರಕಿಹೊಳಿ ಆರ್ಡರ್ ಮಾಡಿತ್ತು. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಗೆದ್ದಿರೋದು ಹೈಕಮಾಂಡ್ ಗೆದ್ದಿಲ್ಲ ಇಲ್ಲಿ, ಮತ್ತೆ ಹೈಕಮಾಂಡ್ BJP, ಹೈಕಮಾಂಡ್ ಕಾಂಗ್ರೆಸ್ ಎರಡೂ ಗೆದ್ದಿಲ್ಲ. ಇಲ್ಲಿ ಗೆದ್ದಿರೋದು ಜಾರಕಿಹೊಳಿ ಕುಟುಂಬ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಒಂದು ಸಣ್ಣ ಪ್ರಶ್ನೆ ಬಂದಿರಲೇಬೇಕು. ಅದಕ್ಕೆ ಒಂದೇ ಉತ್ತರ ಏನಪ್ಪಾ ಅಂತಂದ್ರೆ, BJPಲಿ ಬಾಲಚಂದ್ರ ಜಾರಕಿಹೊಳಿ ಸಾಹೇಬರು ಮತ್ತು ಅದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಸಾಹೇಬರು, ಇವರಿಬ್ಬರದ್ದು ವರ್ಚಸ್ಸು ಕಡಿಮೆ ಆಗಲಿಲ್ಲ. ಏನಕ್ಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಧಾರವಾಡದಿಂದ ಬಂದು ಇಲ್ಲಿ ನಿಂತು ಇಲ್ಲಿ ಗೆಲ್ತಾರೆ, ಆದರೆ ವರ್ಚಸ್ಸು ಜೋರಾಯಿತು. ಆಮೇಲೆ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಇವಾಗ ಹಾಲಿಯಾಗಿ ಇವರು ಸಚಿವರಿದ್ದಾರೆ, ಅದು ಕೂಡ ಬೆಳಗಾವಿ ಉಸ್ತುವಾರಿಯಾಗಿದ್ದಾರೆ. ಸೊ ಇವ್ರ ಮಗಳನ್ನ ಆರಿಸ್ತಂದು ಇದನ್ನ ಮಾಡಿದ್ರು. ಏನಂತೀರ ನೀವು? ಆಬ್ವಿಯಸ್ಲಿ ಸರ್, ಯಾಕೆಂದ್ರೆ 5 ಜನ ನಾಯಕರಿದ್ದಾರೆ ಒಂದು ಕುಟುಂಬದಲ್ಲಿ ಅಂದ್ರೆ ತಮ್ಮ ಮನೆ ಮಗಳನ್ನ ಗೆಲ್ಸೋದಕ್ಕೆ ಅವ್ರು ಏನ್ ಪ್ರಯತ್ನ ಬೇಕು, ಏನ್ ಸರ್ಕಸ್ಗಳು ಬೇಕು ಎಲ್ಲಾನು ಅಲ್ಲ. ಇದು ಹೆಂಗಾಯ್ತಪ್ಪ ಅಂತಂತಂದ್ರೆ, ಹಾವು ಕೋಲು ಆಟದಲ್ಲಿ ಹಾವು ಮುರಿಲಿಲ್ಲ, ಹಾವು ಸಾಲಿಲ್ಲ, ಕೋಲು ಮುರಿಲಿಲ್ಲ, ಹಂಗಾಯ್ತಿದ್ದು. ಅಂದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಏನಪ್ಪ ಅಂತಂದ್ರೆ, DCM ಪೋಸ್ಟ್ಗೆ ಸತೀಶ್ ಜಾರಕಿಹೊಳಿ ಅವರು ಡೈರೆಕ್ಟ್ ಆಗಿ ಕಣಕ್ಕಿಳಿದಂಗೆ ಆಯ್ತಿದ್ದು. ಓಕೆ ಸರಿ. ಅಂದ್ರೆ ಈ ಒಂದು ರೇಸ್ ನಲ್ಲಿ DK ಶಿವರನ್ನ ಹಿಂದೆ ಹಾಕಿ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಹೋಗಿ, ಐ ಮೀನ್ ಅವ್ರ ಸ್ಥಾನವನ್ನ ಇವ್ರು ಗ್ರಾಬ್ ಮಾಡ್ತಾರೆ ಅಂತ ಅನ್ಸುತ್ತೆ, ಅಥವಾ ಅವ್ರ ಪಕ್ಕದಲ್ಲಿ ನಿಮ್ ಜೊತೆ ನಾನು ಒಬ್ಬ ಅಂತ ಹೇಳಿ ಕೂತ್ಕೊಂತಾರೆ? ಇಲ್ಲ, ಇವಾಗ ಹೆಂಗಪ್ಪ ಅಂತಂದ್ರೆ, ಒಂದೇ ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ, ಇದು ಶೀತಲ ಸಮರ ನಡೆದೈತೆ ಸಿದ್ದರಾಮಯ್ಯನವ್ರಿಗೆ, DK ಅವ್ರಿಗೆ. ಸೊ ಇವಾಗ DK ಅವ್ರ ಪರವಾಗಿದ್ದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಅವ್ರ ಮಗ ಸೋತ್ರು ಅಲ್ವಾ. ಸಿದ್ದರಾಮಯ್ಯನವ್ರ ಬಣದಲ್ಲಿದ್ದವ್ರು ಯಾರು? ಸತೀಶ್ ಜಾರಕಿಹೊಳಿ ಅವರು, ಅವ್ರ ಮಗಳು ಗೆದ್ಲು. ವಿ ಹ್ಯಾವ್ ಟು ಥಿಂಕ್. ಆಮೇಲೆ ಅದ್ರ ಜೊತೆಗೆ ವರ್ಚಸ್ವನ್ನ ಹಂಗೆ ಕಾಯಮಾಗಿ ಉಳಿಸ್ಕೊಂಡ್ರು. ಬೆಂಗಳೂರು ರೂರಲಲ್ಲಿ ಅವ್ರ ತಮ್ಮ ಸೋತ್ಬಿಟ್ರು, DK ಸುರೇಶ್ ಅವರು ಅಲ್ವಾ. ಸೊ ಈ ಮಾತುಗಳು ಏನೈತಲ್ಲ, ಒಂದು ಫುಲ್ ಹೈ ವೋಲ್ಟೇಜ್ ಇದು ಕಾಂಗ್ರೆಸ್ನಲ್ಲಿ. ಸರ್ ನಿನ್ನೆ ನಾವು ಡಿಸ್ಕಷನ್ ಮಾಡುವಾಗ ಒಂದು ಮಾತು ಬಂದಿತ್ತು. ಏನು ಡಿಸ್ಕಷನ್ ಅಂತಂತಂದರೆ, ಇಲ್ಲಪ್ಪ ಅವರು ಕಿಚನ್ ಕ್ಯಾಬಿನೆಟಲ್ಲಿ ಅವರೇ DK ಶಿವಕುಮಾರ್ ಅವರು ಕಾಂಗ್ರೆಸ್ನವರು, ಅಂದರೆ ಅಲ್ಲಿ ಹೋಗಿ ಕಿವಿಯಲ್ಲಿ ಹೇಳ್ತಾರೆ ಈ ಮಾತುಗಳನ್ನು ಅಂತ. ಬಟ್ ಇವ್ರಿಗೂ ಕೂಡ ಹೇಳಕ್ಕೆ ಇವಾಗ ಒಂದು ಮಾತು ಉಳ್ದೈತೆ. ಅಂದರೆ ಸಿದ್ದರಾಮಯ್ಯನವ್ರ ಬಣಕ್ಕೆ ಏನಪ್ಪ ಅಂತಂದರೆ, ಅಯ್ಯೋ ಅವ್ರ ತಮ್ಮನ್ನೇ ಗೆಲ್ಸ್ಕೊಂಬರಕ್ಕಾಗಲಿಲ್ಲ, ಏನು ಇವಾಗ ನಾವು ಉಳಿಸ್ಕೊಂಡಿದೀವಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ, ಅವರ ಸ್ವಂತ ತಮ್ಮನನ್ನು ಗೆಲ್ಸಕ್ಕಾಗಿಲ್ಲ, ಅಥವಾ ಅವರ ಬೆಂಬಲಿತ ಅಭ್ಯರ್ಥಿಗಳನ್ನು ಕೂಡ ಅವ್ರು ಗೆಲ್ಸೋದಿಕ್ಕಾಗಲ್ಲ. ಹೌದು. ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತಂದ್ರೆ, ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂತಂದ್ರೆ, ಸಿಂಪಲ್ ಒಂದೇ ಮಾತು ಮೇಡಮ್. ಮತ್ತೆ ಅವ್ರು ತಮ್ಮನ ವಿರುದ್ಧ ನಿಂತವರು ವೆರಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಮಂಜುನಾಥ್ ಅವರು, ಡಾಕ್ಟರ್ ಮಂಜುನಾಥ್ ಅವರು. ಯಾಕಪ್ಪ ಅಂತಂದ್ರೆ, ಹಿ ಈಸ್ ಎ ಮೋಟಿವೇಶನಲ್ ಸ್ಪೀಕರ್. ಅವರಲ್ಲಿ ಒಳ್ಳೊಳ್ಳೆ ಒಳ್ಳೊಳ್ಳೆ ಸಹಾಯಗಳನ್ನ ಮಾಡಿದ್ದಾರೆ. ಏನಂತೀರ ನೀವು, ಆರ್ಥಿಕ ಮೆಡಿಕಲ್ ಸಪೋರ್ಟನ್ನು ನೀಡಿದ್ದಾರೆ, ಪುಕ್ಕಟೆಯಾಗಿ ನೀಡಿದ್ದಾರೆ. ಖಂಡಿತ. ಸೊ ಅವ್ರ ವರ್ಚಸ್ಸು ಅಲ್ಲಿ ಮೂಡ್ ಬಂತು. ಓಕೆ. ಸೊ ದೀಸ್ ಆರ್ ದ ಥಿಂಗ್ಸ್. ಓಕೆ, ಅವ್ರು ಮಾಡಿದಂತಹ ಸಮಾಜ ಸೇವೆಗಳು ಅವ್ರ ಕೈ ಹಿಡಿದಿದೆ. ಓಕೆ. ಅಲ್ಲಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ DK ಅವರು ತುಂಬಾ ಬಾರಿ ಹೇಳಿದ್ರು, MP ಅಂತ ಅಂದ್ರೆ, ನನ್ನ ತಮ್ಮ MP ಅಂತಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲ, ಮೆಂಬರ್ ಆಫ್ ಪಂಚಾಯತ್ ಅಂತ ಹೇಳಿದ್ರು. ಬಿಕಾಸ್ ಅಷ್ಟರ ಮಟ್ಟಿಗೆ ಅವರು ಒಂದೊಂದು ಗ್ರಾಮ ಪಂಚಾಯತಿಗಳಿಗೂ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಕೆಲಸ ಆಗಿದೆ, ಯಾಕಿಲ್ಲ